ಸ್ನೇಹಿತರೆ, ದೇವರ ಚಿತ್ತಕ್ಕೆ ಒಡಂಬಟ್ಟು ಸಮಾಧಾನ ಹೊಂದಿ, ಇದರಿಂದ ನಿನಗೆ ಶುಭವಾಗುವುದು. ಅನುದಿನವೂ ಶುಭವಾರ್ತೆಯನ್ನು ತಿಳಿಸುವ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ನೆಹೆಮಿಯ ಪುಸ್ತಕದ ಅಧ್ಯಯನದಲ್ಲಿ ಇಂದು ನಾವು ನೆಹೆಮಿಯನ ಕಾನೇಶುಮಾರಿ ಪಟ್ಟಿ, ಯೆರೂಸಲೇಮಿನ ಮೇಲ್ವಿಚಾರಣೆಯು ಯಾರಿಗೆ ಒಪ್ಪಿಸಲ್ಪಟ್ಟಿತು, ಊರೀಮ್ ತುಮ್ಮೀಮಗಳ ವಿಶೇಷತೆಗಳೇನು ಎಂಬುಗಳನ್ನು ಪ್ರಾರ್ಥನಾಪೂರ್ವಕವಾಗಿ ಅಧ್ಯಯನ ಮಾಡಿ ದೇವರ ಚಿತ್ತವನ್ನು ತಿಳಿದುಕೊಳ್ಳೋಣ. ಪ್ರಾರ್ಥನೆಯನ್ನು ಮಾಡೋಣ. ಪರಿಶುದ್ಧನಾದ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ಒಳ್ಳೆಯ ಸಮಯವನ್ನು ನಮಗೆ ಅನುಗ್ರಹಿಸಿಕೊಟ್ಟಿದ್ದಿ. ನಿನ್ನ ಸಜೀವವುಳ್ಳ ವಾಕ್ಯಗಳಿಗಾಗಿ ಸ್ತೋತ್ರ. ನಮ್ಮ ಭಾಷೆಯಲ್ಲಿ ನಮಗೆ ಕೊಟ್ಟಂಥ ದೇವರ ವಾಕ್ಯಕ್ಕಾಗಿ ಸ್ತೋತ್ರ. ನೆಹೆಮಿಯನ ಪುಸ್ತಕದಿಂದ ಈ ದಿನ ನಾವು ಏನೇನು ಕಲಿತುಕೊಡಬೇಕಾಗಿದೆಯೋ ನಿನ್ನ ಪರಿಶುದ್ಧಾತ್ಮನ ಸಹಾಯದ ಮೂಲಕವಾಗಿ ನಮ್ಮೆಲ್ಲರಿಗೂ ತಿಳಿಯಪಡಿಸು. ಮಹಿಮೆ ಹೊಂದಬೇಕೆಂದು, ನಮ್ಮ ಎಲ್ಲ ವೀಕ್ಷಕ ಬಾಂಧವರನ್ನು ಆಶೀರ್ವದಿಸಬೇಕೆಂದು ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯುಳ್ಳ ಆತ್ಮೀಯ ಸ್ನೇಹಿತರೆ, ಪರಿಪೂರ್ಣ ಸಂತೋಷಕ್ಕೆ ಮೂಲ ಕಾರಣನಾಗಿರುವಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಮಹಾಕೃಪೆಯಿಂದ ನೆಹೆಮಿಯನ ಪುಸ್ತಕದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ಹಲವಾರು ಸತ್ಯಗಳನ್ನು ದೇವರು ನಮಗೆ ತಿಳಿಯಪಡಿಸಿದ್ದಾನೆ. ಎಲ್ಲ ಪರಿಸ್ಥಿತಿಗಳಲ್ಲಿ ನೆಹೆಮಿಯನು ಸ್ಥಿರಚಿತ್ತದಿಂದ ದೇವರು ಕೊಟ್ಟ ಕೆಲಸದಲ್ಲಿ ಮುಂದೆ ಸಾಗಿದನು, ಸಫಲನಾದನು ಎಂಬುದಾಗಿ ನಾವು ಕಂಡುಕೊಂಡು ನಮ್ಮ ಧ್ಯಾನದಲ್ಲಿ ಇಂದು ಮುಂದುವರಿಯುವಾಗ ನೆಹೆಮಿಯನ ಪುಸ್ತಕದ 7ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಇದರ ಮುಖ್ಯ ಪ್ರಸ್ತಾಪ ನೆಹೆಮಿಯನ ಕಾನೇಶುಮಾರಿಯ ಪಟ್ಟಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಅಧ್ಯಾಯ ಪ್ರಾರಂಭಿಸುವಾಗ ಗೋಡೆ ಕಟ್ಟುವ ಕೆಲಸ ಪೂರ್ತಿ ಆದದ್ದು ಕಾಣುತ್ತೇವೆ. ಈಗ ಜನರು ಯೆರೂಸಲೇಮ್ ಪಟ್ಟಣವನ್ನು ಕಾಯತೊಡಗಿದರು. ಅನೇಕ ಮನೆಗಳು ಕಟ್ಟಲ್ಪಟ್ಟಿದ್ದವು. ಆದರೆ ಪಟ್ಟಣದೊಳಗೆ ಇನ್ನೂ ತುಂಬ ಕೆಲಸ ಆಗಲಿಕ್ಕಿತ್ತು. ಅಲ್ಲಿನ ಕಸದ ರಾಶಿಯನ್ನು ತೆಗೆಯಬೇಕಿತ್ತು. ಕಟ್ಟುವ ಕೆಲಸದಲ್ಲಿ ಅಡ್ಡಿ ಮಾಡಿದವರು ಈಗ ಪಟ್ಟಣವನ್ನೇ ಹಾಳುಗೆಡವಬೇಕೆಂದಿದ್ದರು. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವಾಗೆ ನೆಹೆಮಿಯನ ಪುಸ್ತಕ 7ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಗೋಡೆಯನ್ನು ಕಟ್ಟಿ ತೀರಿಸಿದ ನಂತರ ನಾನು ಕದಗಳನ್ನು ಹಚ್ಚಿಸಿದೆನು, ದ್ವಾರಪಾಲಕರು, ಗಾಯಕರು, ಲೇವಿಯರು ನೇಮಿಸಲ್ಪಟ್ಟರು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಗೋಡೆ ಕಟ್ಟಿ ಮುಗಿಸಿದ ಮೇಲೆ ನೆಹೆಮಿಯನು ದ್ವಾರಗಳಿಗೆ ಬಾಗಿಲುಗಳನ್ನಿಡಿಸಿದನು. ಬಳಿಕ ಪಟ್ಟಣವನ್ನು ಕಾಯಲು ಜನರನ್ನು ನೇಮಿಸಿದನು. ದ್ವಾರಪಾಲಕರು, ಅಂದರೆ ಕಾವಲು ಕಾಯುವವರು, ಗೋಡೆಗಳನ್ನು ಕಾಯುತ್ತಿದ್ದರು. ಅವರು ಇಡೀ ಗೋಡೆಯನ್ನು ಸುತ್ತಲೂ ಕಾಯುತ್ತಿದ್ದು ಹೊರಗಿನ ವರ್ತಮಾನವನ್ನು ಒಳಗಿನವರಿಗೆ ತಿಳಿಸುತ್ತಿದ್ದರು. ಶತ್ರುವಾಗಲಿ ಯಾವುದೇ ಅಪಾಯವಾಗಲಿ ಸಮೀಪಿಸಿದರೆ ಅವರು ಎಚ್ಚರಿಕೆ ಕೊಡುತ್ತಿದ್ದರು. ಅವರು ರಾತ್ರಿ ಹಗಲು ದಿನದ 24 ತಾಸು ಕೂಡ ಕಾಯುತ್ತಿದ್ದರು. ಪ್ರಿಯರೇ, ಈ ಕೆಲಸಕ್ಕೆ ಬೇಕಾದ ಅರ್ಹತೆ ವಿಶೇಷವಾದದ್ದಾಗಿತ್ತು. ಗೋಡೆಯ ಕಾವಲುಗಾರರು ಪಟ್ಟಣದೊಳಕ್ಕೆ ಹೋಗುವವರ ವಿಚಾರದಲ್ಲಿ ಎಚ್ಚರದಿಂದಿರಬೇಕಾಗಿತ್ತು. ಈ ಸಂದರ್ಭದಲ್ಲಿ ನಾನು ಕೆಲವು ವಿಚಾರ ಹೇಳಿದರೆ ಅಪ್ರಸ್ತುತವಾಗಿರಲಿಕ್ಕಿಲ್ಲ. ಪ್ರಿಯರೇ, ನಮ್ಮ ಅನ್ಯೋನ್ಯತೆ ಕೂಟಗಳಿಗೆ ಸೇರುವವರ ಕುರಿತಾಗಿ ನಾವು ಅಲಕ್ಷ್ಯದಿಂದಿರಬಾರದೆಂದು ಹೇಳಿದೆ. ಯಾಕಂದರೆ ಕ್ರೈಸ್ತರೆಂದು ಹೇಳಿಕೊಳ್ಳುವ ಎಲ್ಲರನ್ನೂ ನಾವು ಸೇರಿಸಿಕೊಳ್ಳಬೇಕಾಗಿಲ್ಲ. ಕೊರಿಂಥದವರಿಗೆ ಬರೆದಂಥ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 11ನೇ ವಚನದಲ್ಲಿ ಪೌಲನು ಹೇಳುವುದನ್ನು ಗಮನಿಸಿರಿ: ಆದರೆ ಕ್ರೈಸ್ತ ಸಹೋದರನೆನಿಸಿಕೊಂಡವನು ಜಾರನಾದರೂ, ಲೋಭಿಯಾದರೂ, ವಿಗ್ರಹಾರಾಧಕನಾದರೂ, ಬೈಯುವವನಾದರೂ, ಕುಡಿಕನಾದರೂ, ಸುಳುಕೊಳ್ಳುವವನಾದರೂ ಆಗಿದ್ದ ಪಕ್ಷದಲ್ಲಿ ಅವನ ಸಹವಾಸ ಮಾಡಬಾರದು, ಅಂಥವನ ಸಂಗಡ ಊಟ ಮಾಡಲೂಬಾರದು ಎಂದು ಬರೆದಿದ್ದನು. ಪ್ರೀತಿಯುಳ್ಳ ದೇವಜನರೇ, ಸಭೆಯ ಬೋಧನೆಗಳಿಗೆ ಮಹತ್ವ ಕೊಡಬೇಕಾದರೂ ಇಲ್ಲಿ ಪೌಲನು ಬೋಧನೆಯ ಕುರಿತಾಗಿ ಹೇಳುತ್ತಿಲ್ಲ. ಆದರೆ ತಮ್ಮ ಜೀವಿತದಲ್ಲಿ ವ್ಯಭಿಚಾರವಿದ್ದು ಅದನ್ನು ಸರಿಪಡಿಸಿಕೊಳ್ಳದ ಸ್ತ್ರೀ ಅಥವಾ ಪುರುಷರ ಕುರಿತಾಗಿ ಹೇಳುತ್ತಿದ್ದಾನೆ. ಅನ್ಯೋನ್ಯತೆಯು ಬೋಧನೆಯನ್ನು ಆಧರಿಸಿದೆ. ಬೋಧನಾತ್ಮಕ ಅಂಶಗಳಲ್ಲಿ ನಮ್ಮಿಂದ ಭೇದವಾಗಿರುವವರೊಂದಿಗೆ ನಾವು ಅನ್ಯೋನ್ಯತೆಯಲ್ಲಿರುವುದಿಲ್ಲ. ಆದರೆ ಇಲ್ಲಿ ಪೌಲನು ಹೇಳುವುದೇನೆಂದರೆ, ನಡೆಯೂ ಕೂಡ ಅನ್ಯೋನ್ಯತೆಯನ್ನು ಮುರಿಯುವುದಕ್ಕೆ ಕಾರಣವಾಗಬಹುದು ಎಂದು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಒಬ್ಬ ಪ್ರಸಂಗಿಯು ಒಮ್ಮೆ ನೈತಿಕ ದೂರಿಗೆ ಸಿಕ್ಕಿಕೊಂಡನು. ಅವನು ಬೇರೆ ಒಂದು ಊರಿಗೆ ಹೋದನು. ಅಲ್ಲಿಯೂ ಅದೇ ತೊಂದರೆ ಉಂಟಾಯಿತು. ಅವನ ಹೊಸ ಸಭೆಯವರಿಗೆ ಅವನ ಕುರಿತಾಗಿ ಮೊದಲೇ ಎಚ್ಚರಿಕೆ ಕೊಡಲ್ಪಟ್ಟಿತ್ತು. ಅವನ ಬೋಧನೆ ಸರಿಯಾಗಿದ್ದರಿಂದ ಅವನ ತಪ್ಪನ್ನು ಅವರು ಕ್ಷಮಿಸಲು ಸಿದ್ಧರಿದ್ದರು. ಆದರೆ ಅವನ ನಡತೆ
ಎರಡೂ ಸಭೆಗಳನ್ನು ಹಾಳು ಮಾಡಿತು. ನಾವು ಕೆಲವೊಮ್ಮೆ ತಪ್ಪಾದ ಅಭಿಪ್ರಾಯವುಳ್ಳವರಾಗಿರುತ್ತೇವೆ. ನಾವು ಬೋಧನೆಗೆ ಮಹತ್ವ ಕೊಡುತ್ತೇವೆ, ಅದು ಸರಿಯಾದದ್ದೇ. ಆದರೆ ನೈತಿಕತೆಯ ಕುರಿತಾಗಿ ಏನು? ಜಾರರೊಂದಿಗೂ ಲೋಭಿಗಳೊಂದಿಗೂ ಸೇರಿಕೊಳ್ಳಬೇಡಿರಿ ಎಂದು ಪೌಲನು ಹೇಳುವಾಗ ಅವನು ಬೋಧನೆಯ ಕುರಿತು ಮಾತನಾಡುವುದಿಲ್ಲ. ಲೋಭಿಯ ವಿಚಾರವೇನು? ತನ್ನ ವ್ಯವಹಾರಗಳಲ್ಲಿ ಪ್ರಾಮಾಣಿಕನಲ್ಲದವನು. ಅಂಥವರೊಂದಿಗೆ ನಾವು ಅನ್ಯೋನ್ಯತೆಯಿಂದಿರುವುದು ಸರಿಯೋ? ದಯವಿಟ್ಟು ಆಲೋಚಿಸಿ ನೋಡಿರಿ. ಕರ್ತನಲ್ಲಿ ಪ್ರಿಯರೇ, ಬೋಧನೆಯ ಆಧಾರದಲ್ಲಿ ಇನ್ನೊಬ್ಬ ವಿಶ್ವಾಸಿಯೊಂದಿಗೆ ಅನ್ಯೋನ್ಯತೆ ಮುರಿಯುವುದೆಂದರೆ ನಾನು ಅವನನ್ನು ಟೀಕಿಸುವುದಲ್ಲ. ಯುವಕನಾದ ಪ್ರಸಂಗಿಗೆ ಪೌಲನು ಬರೆಯುತ್ತಾನೆ, ತಿಮೋತಿನಿಗೆ ಬರೆದಂಥ 2ನೇ ಪತ್ರಿಕೆ 2ನೇ ಅಧ್ಯಾಯ 19ನೇ ವಚನದಲ್ಲಿ, ಆದರೂ ದೇವರ ಸ್ಥಿರವಾದ ಅಸ್ತಿವಾರವು ನಿಲ್ಲುತ್ತದೆ, ಅದರ ಮೇಲೆ ತನ್ನವರು ಯಾರ್ಯಾರೆಂಬುದನ್ನು ಕರ್ತನು ತಿಳಿದಿದ್ದಾನೆಂತಲೂ ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರೂ ದುರ್ಮಾರ್ಗತನವನ್ನು ಬಿಟ್ಟು ಬಿಡಬೇಕೆಂತಲೂ ಲಿಪಿಯುಂಟು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಿಜವಾದ ದೇವರ ಮಕ್ಕಳು ಯಾರೆಂದು ನನಗೆ ನಿನಗೆ ತಿಳಿದಿಲ್ಲ. ದೇವರು ತನ್ನವರನ್ನು ತಿಳಿದಿದ್ದಾನೆ. ಅವರ ವಿಷಯ ಪ್ರಚಾರಕ್ಕೆ ತೊಡಗಬೇಕೆಂದು ದೇವರು ನಮ್ಮನ್ನು ಕರೆದಿಲ್ಲ, ಇಲ್ಲವೇ ಅವರನ್ನು ತೀರ್ಪು ಮಾಡಬೇಕೆಂದೂ ಅಲ್ಲ. ಆದರೆ ವಿಶ್ವಾಸಿಗಳಾದ ನಾವು ಎಚ್ಚರದಿಂದಿರಬೇಕೆಂಬುದೇ ಮುಖ್ಯಾಂಶವಾಗಿದೆ. ನಿತ್ಯ ಎಚ್ಚರಿಕೆಯು ಸ್ವಾತಂತ್ರ್ಯದ ಬೆಲೆಯಾಗಿದೆ ಎಂಬುದೇ ನಮ್ಮ ಧ್ಯೇಯವಾಗಿರಲಿ. ಕರ್ತನಲ್ಲಿ ಪ್ರಿಯರೇ, ಮುಂದಕ್ಕೆ ನಾವು ನೋಡೋಣ. ಯೆರೂಸಲೇಮನ್ನು ಕಾಯಲು ಕಾವಲುಗಾರರನ್ನು ನೇಮಿಸಿದ್ದಲ್ಲದೆ ನೆಹೆಮೀಯನು ಗಾಯಕರನ್ನು ಕೂಡ ನೇಮಿಸಿದನು. ಮುಂದಿನ ಅಧ್ಯಾಯದಲ್ಲಿ ನೆಹೆಮೀಯನು ಕರ್ತನ ಸಂತೋಷವೇ ನಮ್ಮ ಬಲ ಎಂಬುದಾಗಿ ಹೇಳುತ್ತಾನೆ. ಸ್ತೋತ್ರದ ಆತ್ಮವೆಂದರೆ ಶಕ್ತಿಯ ಆತ್ಮವೂ ಆಗಿದೆ. ಇದರ ಅರ್ಥ ನಾವು ಹರ್ಷಿಸುವ ಗುಂಪಾಗಿರಬೇಕು ಎಂದು. ಪ್ರಿಯರೇ, ಆದರೆ ಈಗಿನ ಸಭೆಗಳಲ್ಲಿ ನಿಜವಾದ ಸಂತೋಷವೂ ಕಾಣುವುದಿಲ್ಲ. ಅದು ಸಂತಸದ ಜನರ ಗುಂಪಾಗಿರುವುದಿಲ್ಲ. ಅವರು ಕತೆ ಕೇಳಿದಾಗ ನಗುತ್ತಾರೆ, ಸಂತೋಷ ಕೂಟಗಳಲ್ಲಿ ಸೇರಿಕೊಳ್ಳುತ್ತಾರೆ. ಆದರೆ ಸತ್ಯವೇದ ಅಧ್ಯಯನವು ಅವರಿಗೆ ಸಂತೋಷದ ವಿಚಾರವಾಗಿರುವುದಿಲ್ಲ. ನನ್ನ ಹಾಗೆ ನೀವು ಅನೇಕ ವರ್ಷ ಪೀಠದ ಮೇಲೆ ನಿಂತು ನೋಡಿದರೆ ಜನರ ಮುಖದ ಮೇಲೆ ಇದು ಹೇಗೆ ಎದ್ದು ಕಾಣುತ್ತದೆ ಎಂದು ತಿಳಿಯಬಹುದು. ಸಾಮಾನ್ಯವಾಗಿ ತೊಂದರೆ ಎಬ್ಬಿಸುವವರಿಗೆ ಸತ್ಯವೇದ ಅಧ್ಯಯನವು ರುಚಿಸುವುದಿಲ್ಲ. ದಯವಿಟ್ಟು ಆಲೋಚಿಸಿ ನೋಡಿರಿ. ಪ್ರೀತಿಯುಳ್ಳ ದೇವಜನರೇ, ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 18 ಮತ್ತು 19ನೇ ವಚನದಲ್ಲಿ ಆತ್ಮಭರಿತನಾದ ಕ್ರೈಸ್ತನ ಲಕ್ಷಣಗಳನ್ನು ಪೌಲನು ಹೇಳುತ್ತಾನೆ. ಅಲ್ಲಿ ಹೀಗೆ ನೋಡುತ್ತೇವೆ, ಮದ್ಯಪಾನ ಮಾಡಿ ಮತ್ತರಾಗಬೇಡಿರಿ, ಅದರಿಂದ ಪಟ್ಟಿಂಗತನವು ಹುಟ್ಟುತ್ತದೆ. ಆದರೆ ಪವಿತ್ರಾತ್ಮ ಭರಿತರಾಗಿದ್ದು ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಪದಗಳಿಂದಲೂ ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳುತ್ತಾ ನಿಮ್ಮ ಹೃದಯಗಳಲ್ಲಿ ಕರ್ತನಿಗೆ ಗಾನ ಮಾಡುತ್ತಾ ಕೀರ್ತನೆ ಹಾಡುತ್ತಾ ಇರ್ರಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಾನು ಪ್ರಸಂಗಿಸಬಹುದಾದರೂ ಹಾಡಲಾರೆನು, ಆದರೆ ಹೃದಯದಲ್ಲಿ ಹಾಡಬಹುದು. ನನ್ನಲ್ಲಿ ಸಂಗೀತವಿರುವುದಾದರೆ ಅದು ಹೃದಯದಲ್ಲಿ ಮಾತ್ರ, ಹೊರಗೆ ಬರುವುದಿಲ್ಲ. ಹೃದಯದಲ್ಲಿ ನಾನು ಆಡುತ್ತಿರುತ್ತೇನೆ ಮತ್ತು ಸ್ವರವೆತ್ತಿ ಹಾಡಲು ಆಶೆ ಪಡುತ್ತೇನೆ. ಪ್ರಿಯರೇ, ಈ ವಚನಗಳಲ್ಲಿ ಕೀರ್ತನೆಗಳು ಅಂದರೆ ಸ್ತೋತ್ರ ಎಂದರ್ಥವಾಗಿದೆ. ಯೇಸುವಿನ ಹೆಸರು ಎಷ್ಟು ಸವಿಯಾದದ್ದು! ಪದ ಎಂಬುದರ ಅರ್ಥ ದೇವರ ಪರಿಪೂರ್ಣತೆಯನ್ನು ಹೇಳುವುದು ಎಂದು. ಸೇನಾಧೀಶ್ವನಾದ ಯೆಹೋವನು ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧನು. ನಾವು ಹಾಡಬೇಕಾದದ್ದು ಇದೇ ಪ್ರಿಯರೇ. ಆತನು ಎಷ್ಟೊಂದು ಅದ್ಭುತನು! ಅದು ನಮ್ಮ ಜೀವಿತಕ್ಕೆ ಆನಂದವನ್ನು ತರುತ್ತದೆ. ಇದೆಷ್ಟು ಅದ್ಭುತವಲ್ಲವೇ? ಪ್ರೀತಿಯುಳ್ಳ ದೇವಜನರೇ, ಈ ಮಹಾಪಟ್ಟಣಕ್ಕೆ ಕಾವಲಿನವರನ್ನು, ಗಾಯಕರನ್ನು ನೇಮಿಸಿದರೆ ಸಾಕಾಗದು. ಲೇವಿಯರನ್ನು ನೇಮಕ ಮಾಡಿದನು. ಅವರು ಸೇವಕರು. ದೇವರು ಸೇವಕರನ್ನು ಕರೆಯುತ್ತಾನೆ. ಜ್ಞಾನೋಕ್ತಿ 18ನೇ ಅಧ್ಯಾಯ 16ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ, ಕಾಣಿಕೆಯು ಅನುಕೂಲತೆಗೂ ಶ್ರೀಮಂತರ ಸಾನ್ನಿಧ್ಯ ಪ್ರವೇಶಕ್ಕೂ ಸಾಧನ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದು ಎಷ್ಟು ಸತ್ಯ! ದೇವರು ನಿನ್ನನ್ನು ಸೇವಕನನ್ನಾಗಿ ಮಾಡಿರುವುದಾದರೆ ನಿನಗೆ ಅವಕಾಶ ಮಾಡಿಕೊಡುತ್ತಾನೆ. ನಿನಗೆ ಸೇವೆ ಮಾಡಲು ಒಂದು ಸ್ಥಳವನ್ನು ಕೂಡ ಕೊಡುತ್ತಾನೆ. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರಿದು ನೆಹೆಮೀಯನ ಪುಸ್ತಕ 7ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಆಮೇಲೆ ನನ್ನ ತಮ್ಮನಾದ ಹಾನಾನಿಗೂ ಬಲು ನಂಬಿಗಸ್ತನೂ ದೇವರಲ್ಲಿ ವಿಶೇಷ ಭಯಭಕ್ತಿಯುಳ್ಳವನು ದುರ್ಗಾಧಿಕಾರಿಯೂ ಆದ ಅನನ್ಯನಿಗೂ ಯೆರೂಸಲೇಮಿನ ಮೇಲ್ವಿಚಾರಣೆಯನ್ನು ಒಪ್ಪಿಸಿ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನೆಹೆಮೀಯನಿಗೆ ಹನಾನಿ ನೇರ ಸಹೋದರನಲ್ಲ. ಈ ಪುಸ್ತಕದ ಆರಂಭದಲ್ಲಿ ನೆಹೆಮೀಯನು ಅರ್ತಷಸ್ತನ ಆಸ್ಥಾನದಲ್ಲಿ ಸೇವೆ ಮಾಡುತ್ತಿರುವಾಗ ಯೆರೂಸಲೇಮಿಂದ ಸಹೋದರನೊಬ್ಬನು ಬಂದು ಹಿಂತಿರುಗಿದ ಉಳಿಕೆಯವರ ಕುರಿತಾಗಿ ವರ್ತಮಾನ ತಿಳಿಸಿದನೆಂದು ಬರೆದಿತ್ತು. ಅವನು ನೆಹೆಮೀಯನ ರಕ್ತ ಸಂಬಂಧಿಯಾಗಿರದೆ ಜೊತೆ ಇಸ್ರಾಯೇಲನಾಗಿದ್ದನು.
ಹಾನಾನಿಯು ಯೆರೂಸಲೇಮಿನ ಅಧಿಪತಿಗಳಲ್ಲಿ ಒಬ್ಬನಾಗಿರಬಹುದು. ಯೆರೂಸಲೇಮಿನ ಕುರಿತ ವರ್ತಮಾನ ತಂದವನು ಇವನೇ ಆಗಿರಬಹುದು. ಪ್ರಿಯರೇ, ಹಾನಾನಿಗೂ ದುರ್ಗಾಧಿಕಾರಿಯಾದ ಅನನ್ಯನಿಗೂ ಯೆರೂಸಲೇಮಿನಲ್ಲಿ ಮೇಲ್ವಿಚಾರಣೆಯನ್ನು ಎಂಬುದಾಗಿ ಬರೆದದೆ. ಪ್ರಿಯರೇ, ಹನಾನಿಯು ವಿದ್ಯಾವಂತನೂ ಸೆಮಿನರಿಯಲ್ಲಿ ಕಲಿತವನೂ ಆಗಿರುವುದರಿಂದ ಅವನಿಗೆ ಈ ಪದವಿ ದೊರಕಿತ್ತು ಎಂದು ಬರೆದದೆಯೋ? ಪ್ರಿಯರೇ, ನನ್ನ ಸತ್ಯವೇದದಲ್ಲಿ ಹಾಗೆ ಬರೆದಿಲ್ಲ. ಅವನನ್ನು ಯೆರೂಸಲೇಮಿನ ಮೇಲ್ವಿಚಾರಣೆ ನೇಮಿಸಿದ ಕಾರಣ ನಂಬಿಗಸ್ತನು, ದೇವರಲ್ಲಿ ವಿಶೇಷ ಭಯಭಕ್ತಿಯುಳ್ಳವನು. ಆದ್ದರಿಂದ ಅವನು ಕಲಿತವನಲ್ಲ, ಆದರೆ ನಂಬಿಗಸ್ತನಾಗಿದ್ದನು. ಪ್ರಿಯರೇ, ನಮ್ಮ ಸೆಮಿನರಿಯಲ್ಲಿ ಕಲಿಯುವವರು ಈ ಅಂಶವನ್ನು ಗ್ರಹಿಸಿಕೊಂಡರೆ ಎಷ್ಟೋ ಒಳ್ಳೆಯದು. ನಾನು ಹೇಳುವುದನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬೇಡಿರಿ. ನಮ್ಮ ಸೇವಕರು ಕಲಿತವರಾಗಿರಬೇಕು, ಸರಿಯೇ. ವಿದ್ಯೆ ಹೊಂದುವುದು ಉತ್ತಮವೇ. ಆದರೆ ಅದು ಒಂದೇ ಕಡೆ ವಾಲುವ ಗಂಡಾಂತರವಿದೆ. ಒಳ್ಳೆಯ ಗುಣನಡತೆ ಇಲ್ಲದ ಅನೇಕರು ಈ ದಿನ ಸೇವೆಯಲ್ಲಿರುತ್ತಾರೆ, ಆದರೂ ಅವರು ವಿದ್ಯಾವಂತರು. ಒಬ್ಬರು ಈ ರೀತಿ ಹೇಳಿದ್ದಾರೆ, ಒಬ್ಬ ಮೂರ್ಖನನ್ನು ವಿದ್ಯಾವಂತನಾಗಿ ಮಾಡಬಹುದು. ಅದು ಸತ್ಯವೇ. ಈ ಲೋಕದಲ್ಲಿ ವಿದ್ಯಾವಂತ ಮೂರ್ಖರು ತುಂಬ ಮಂದಿ ಇದ್ದಾರೆ, ಸೇವೆಯಲ್ಲಿಯೂ ಎಲ್ಲ ಕ್ಷೇತ್ರಗಳಲ್ಲಿಯೂ. ಆದರೆ ದೇವರಿಗೆ ಬೇಕಾದದ್ದು ನಂಬಿಗಸ್ತಿಕೆಯಾಗಿದೆ. ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 4ನೇ ಅಧ್ಯಾಯ 2ನೇ ವಚನದಲ್ಲಿ ಪೌಲನು ಹೇಳುತ್ತಾನೆ, ಹೀಗಿರಲು ಮನೆವಾರ್ತೆಯವನು ನಂಬಿಗಸ್ತನಾಗಿ ಕಂಡುಬರುವುದು ಅವಶ್ಯವಲ್ಲವೇ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಿಮ್ಮ ಸಭಾಪಾಲಕರು ನಿನ್ನನ್ನು ನಂಬಬಹುದೋ? ನಿನ್ನ ಜೊತೆ ಕ್ರೈಸ್ತನು ನಿನ್ನನ್ನು ನಂಬಬಹುದೋ? ನೀನು ನಂಬಿಗಸ್ತನಾಗಿದ್ದೀಯೋ? ನೀನು ನಂಬಿಗಸ್ತನಾಗಿದ್ದರೆ ನಿನಗೆ ವಿದ್ಯೆಯು ಪ್ರಯೋಜನಕರವಾಗುತ್ತದೆ. ಆದರೆ ನೀನು ನಂಬಿಗಸ್ತನಲ್ಲವಾದರೆ ವಿದ್ಯೆಯಿಂದ ನಿನಗೇನೂ ಪ್ರಯೋಜನವಾಗದು. ದಯವಿಟ್ಟು ಆಲೋಚಿಸಿ ನೋಡ್ರಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮುಂದಕ್ಕೆ ನಮ್ಮ ಧ್ಯಾನದಲ್ಲಿ ನೆಹೆಮೀಯನ ಪುಸ್ತಕ 7ನೇ ಅಧ್ಯಾಯ 3ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದಿದೆ, ಅವರಿಗೆ ಬಿಸಿಲು ಬಲಿಯುವುದಕ್ಕಿಂತ ಮೊದಲು ಯೆರೂಸಲೇಮಿನ ಬಾಗಿಲುಗಳನ್ನು ತೆರೆಯಬಾರದು. ಕಾವಲುಗಾರರು ಇನ್ನೂ ಇರುವಷ್ಟರಲ್ಲೇ ಕದಗಳನ್ನು ಮುಚ್ಚಿ ಭದ್ರಪಡಿಸಬೇಕು. ಇದಲ್ಲದೆ ಯೆರೂಸಲೇಮಿನ ನಿವಾಸಿಗಳೊಳಗೆ ಕಾವಲುಗಾರರನ್ನು ಗೊತ್ತು ಮಾಡಿರಿ. ಅವರಲ್ಲಿ ಪ್ರತಿಯೊಬ್ಬನು ಅವನವನ ಮನೆಯ ಎದುರಿನಲ್ಲಿ ಕಾವಲಿರುವಂತೆ ನೇಮಿಸಬೇಕು ಎಂದು ಆಜ್ಞಾಪಿಸಿದೆನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಹಗಲು ಹೊತ್ತಿನಲ್ಲಿ ಪಟ್ಟಣದ ಪ್ರತಿಯೊಂದು ಪ್ರವೇಶ ದ್ವಾರವನ್ನು ಕಾಯುತ್ತಿರಬೇಕು. ರಾತ್ರಿಯಲ್ಲಿ ಏನಾದರೂ ಸಂಭವಿಸಬಹುದಾಗಿದ್ದರಿಂದ ಎಲ್ಲರೂ ಎಚ್ಚರವಾಗಿರತಕ್ಕದ್ದು. ಪ್ರತಿಯೊಬ್ಬನು ಕನಿಷ್ಠ ತನ್ನ ಮನೆಯವರನ್ನಾದರೂ ಕಾಯಬೇಕು. ಪ್ರಿಯರೇ, ದೇವರು ನಮ್ಮ ಮನೆಯವರ ರಕ್ಷಣೆಯ ಕುರಿತು ನಮ್ಮಲ್ಲಿ ಲೆಕ್ಕ ಕೇಳುತ್ತಾನೆ. ಕರ್ತನಾದ ಯೇಸು ಹೀಗೆ ಹೇಳಿದ್ದಾನೆ. ಮಾರ್ಕನು ಬರೆದ ಸುವಾರ್ತೆ 13ನೇ ಅಧ್ಯಾಯ 37ನೇ ವಚನದಲ್ಲಿ, ನಾನು ನಿಮಗೆ ಹೇಳಿದ್ದನ್ನು ಎಲ್ಲರಿಗೂ ಹೇಳುತ್ತೇನೆ, ಎಚ್ಚರವಾಗಿರಿ ಎಂಬುದಾಗಿ. ಪ್ರಿಯರೇ, ಪ್ರತಿಯೊಬ್ಬ ವಿಶ್ವಾಸಿಯ ಮನೋಭಾವ ಇದಾಗಿರತಕ್ಕದ್ದು. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ನೆಹೆಮೀಯನ ಪುಸ್ತಕ 7ನೇ ಅಧ್ಯಾಯ 4ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಪಟ್ಟಣವು ಎಲ್ಲ ಕಡೆಗಳಲ್ಲಿ ವಿಸ್ತಾರವಾಗಿದ್ದರೂ ಅದರೊಳಗೆ ಬಹು ಸ್ವಲ್ಪ ಜನರಿದ್ದರು, ಮನೆಗಳನ್ನು ಇನ್ನೂ ಕಟ್ಟಿರಲಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಸಮಯದಲ್ಲಿ ಒಳಗಿನ ಎಲ್ಲ ಕಟ್ಟಡಗಳನ್ನು ಕಟ್ಟಿ ಆಗಿರಲಿಲ್ಲ. ಒಬ್ಬನು ತನ್ನ ಸ್ವಂತ ಮನೆ ಕಟ್ಟುವುದರಲ್ಲಿ ಮಗ್ನನಾಗಿ ಕಾವಲು ಕಾಯಲು ಮರೆಯುವ ಸಾಧ್ಯತೆ ಇದೆ. ಗೋಡೆಗಳನ್ನು, ದ್ವಾರಗಳನ್ನು ಕಟ್ಟುವಾಗ ಎಲ್ಲರೂ ಒಂದು ಕೈಯಲ್ಲಿ ಗುದ್ದಲಿಯನ್ನು, ಒಂದು ಕೈಯಲ್ಲಿ ಆಯುಧವನ್ನು ಹಿಡಿದುಕೊಂಡಿದ್ದರು. ಕರ್ತನ ಸೇವೆಯಲ್ಲಿ ಪ್ರಿಯರೇ, ಇವೆರಡು ಎಷ್ಟೋ ಅಗತ್ಯವಾಗಿದೆ. ಈ ಅಧ್ಯಾಯದ ಉಳಿದ ಭಾಗದಲ್ಲಿ ಜನಸಂಖ್ಯೆಯ ದಾಖಲೆ ಮಾತ್ರ ಇರುತ್ತದೆ. ಬನ್ನಿರಿ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ನೆಹೆಮೀಯನ ಪುಸ್ತಕ 7ನೇ ಅಧ್ಯಾಯ 5ರಿಂದ 7 ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ, ಹೀಗಿರಲಾಗಿ ನಾನು ನನ್ನ ದೇವರ ಪ್ರೇರಣೆಯಿಂದ ಶ್ರೀಮಂತರನ್ನು, ಅಧಿಕಾರಿಗಳನ್ನು, ಸಾಧಾರಣ ಜನರನ್ನು ಖಾನೇಶ್ಮಾರಿಗೋಸ್ಕರ ಕೂಡಿಸಿದೆನು. ಆಗ ಯೆರೂಸಲೇಮಿಗೆ ಮೊದಲು ಬಂದವರ ಹೆಸರುಗಳ ಪಟ್ಟಿಯು ನನಗೆ ಸಿಕ್ಕಿತು. ಅದರಲ್ಲಿ ಬರೆದಿದ್ದದ್ದೇನೆಂದರೆ, ಸೆರೆಯಿಂದ ತಿರುಗಿ ಬಂದ ಯೆಹೂದ ಸಂಸ್ಥಾನದವರ ಖಾನೇಶ್ಮಾರಿ, ಬಾಬೇಲಿನ ಅರಸನಾದ ನೆಬೂಕದ್ನೆಚ್ಚರನಿಂದ ಸೆರೆ ಒಯ್ಯಲ್ಪಟ್ಟವರಲ್ಲಿ ಯೆರೂಸಲೇಮಿಗೂ ಯೆಹೂದ ಪ್ರಾಂತ್ಯದ ಸ್ವಂತ ಪಟ್ಟಣಗಳಿಗೂ ಜೆರುಬ್ಬಾಬೆಲ್, ಯೆಹೋಶುವ, ನೆಹೆಮೀಯ, ಅಜರ್ಯ, ರಗಮ್ಯ, ನಹಮಾನಿ, ಮೊರ್ದೆಕೈ, ಬಿಲ್ಷಾನ್, ಮಿಷ್ಪೆರೇತ್, ಬಿಗ್ವಾಯ್, ನೆಹೂಮ್, ಬಾಣ ಎಂಬ ನಾಯಕರೊಡನೆ ತಿರುಗಿ ಬಂದವರು ಯಾರಂದರೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದು ಎಜ್ರನ ಪುಸ್ತಕದ 2ನೇ ಅಧ್ಯಾಯದಲ್ಲಿರುವ ಪಟ್ಟಿಯೇ ಆಗಿದೆ. ಪ್ರಿಯರೇ,
ದೇವರು ಈ ಪಟ್ಟಿಯನ್ನು ಮತ್ತೊಮ್ಮೆ ಯಾಕೆ ಪ್ರಕಟಿಸಿದ್ದಾನೆ? ವ್ಯರ್ಥವಾಗಿ ಶ್ರಮವಲ್ಲವೋ? ಪ್ರಿಯರೇ, ಯಾಕೆಂದು ನಾನು ಹೇಳುತ್ತೇನೆ, ನೀತಿವಂತರನ್ನು ಯಾವಾಗಲೂ ನೆನೆಸುವರು ಎಂಬುದಾಗಿ ಕೀರ್ತನೆಗಳು 112 6ನೇ ವಚನದಲ್ಲಿ ಬರೆದದ್ದನ್ನು ನಾವು ನೋಡುತ್ತೇವೆ. ದೇವರು ಹೇಳುತ್ತಾನೆ, ಈ ಜನರನ್ನು ನಾನು ಬಲ್ಲೆನು, ನಿನಗೂ ಈ ಸತ್ಯ ತಿಳಿದು ಬರಲಿ ಎಂದು. ಪ್ರಿಯರೇ, ಆತನು ಒಂದು ಕಡೆಯಲ್ಲಿ ಅವರ ಹೆಸರನ್ನು ಬರೆದು ಮತ್ತೆ ಪುನಃ ಅದೇ ಪಟ್ಟಿಯನ್ನು ಮತ್ತೊಮ್ಮೆ ಬರೆಯಿಸಿದ್ದಾನೆ. ಕೆಲ ವ್ಯವಹಾರಗಳಲ್ಲಿ ಪ್ರತಿಯೊಂದನ್ನು 15 ಪ್ರತಿ ತೆಗೆಯುತ್ತಾರಂತೆ. ದೇವರು ಕೂಡ ಈ ಜನರ ಪಟ್ಟಿಯ 2 ಪ್ರತಿಗಳನ್ನು ತೆಗೆದಿದ್ದಾನೆ. ದೇವರು, ನಿನಗೆ ಈ ಪಟ್ಟಿ ಯಾವ ವಿಷಯವಾಗಿ ಕಾಣಲಿಕ್ಕಿಲ್ಲ, ಆದರೆ ನನಗೆ ಒಂದು ಆಸಕ್ತಿಯಾಗಿದೆ, ಅವರು ನನ್ನ ಜನರಾಗಿದ್ದಾನೆ ಎಂದು ಹೇಳುವಂತಿದೆ. ಪ್ರೀತಿಯುಳ್ಳ ದೇವಜನರೇ, ದೇವರ ಜ್ಞಾಪಕದ ಪುಸ್ತಕದಲ್ಲಿ ಇದು ಒಂದು ಹಾಳೆ ಮಾತ್ರವಾಗಿದೆ. ಸತ್ಯವೇದದಲ್ಲಿ ಇಂಥ ಅನೇಕ ಪಟ್ಟಿಗಳು ಬರೆದಿಡಲ್ಪಟ್ಟಿವೆ. 1ನೇ ಪೂರ್ವಕಾಲ ವೃತ್ತಾಂತದ ಮೊದಲಿನ ಕೆಲವು ಅಧ್ಯಾಯಗಳು ಜನರ ಪಟ್ಟಿಯಿಂದಲೇ ತುಂಬಿದೆ. ನೆಹೆಮೀಯನ ಪುಸ್ತಕ 3ನೇ ಅಧ್ಯಾಯದಲ್ಲಿ ಇನ್ನೊಂದು ಪಟ್ಟಿಯಿದೆ. ರೋಮಾಪುರದ ಬರೆದ ಪತ್ರಿಕೆ 16ನೇ ಅಧ್ಯಾಯದಲ್ಲಿ ಅನೇಕ ಹೆಸರುಗಳು ಬರೆಯಲ್ಪಟ್ಟಿವೆ. ಇಬ್ರಿಯ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ನಂಬಿಕೆಯ ಜನರ ಪಟ್ಟಿಯಿದೆ. ಪ್ರಿಯರೇ, ನಮಗೆ ಇವು ಬರೇ ಹೆಸರುಗಳಾಗಿ ಕಂಡರೂ ದೇವರು ಪ್ರತಿಯೊಬ್ಬರನ್ನು ಜ್ಞಾಪಕದಲ್ಲಿಟ್ಟುಕೊಂಡು ತನ್ನ ಯಜ್ಞದ ಕುರಿಯ ಜೀವಬಾಧ್ಯರ ಪಟ್ಟಿಯಲ್ಲಿ ಅವರ ಹೆಸರುಗಳನ್ನು ದಾಖಲಿಸುತ್ತಾನೆ. ದೇವರಿಗೆ ಮಹಿಮೆಯಾಗಲಿ. ಬನ್ನಿರಿ, ಮುಂದಕ್ಕೆ ನಾವು ನೋಡೋಣ. ನೆಹೆಮೀಯನ ಪುಸ್ತಕ 7ನೇ ಅಧ್ಯಾಯ 17ನೇ ವಚನ. ಅದರಲ್ಲಿ ಹೀಗೆ ಬರೆದದೆ, ಅಜ್ಗಾದಿನವರು 2322 ಮಂದಿ ಎಂಬುದಾಗಿ. ಪ್ರಿಯರೇ, ಅಜ್ಗಾದ್ ಅಂದರೆ ಯಾರು? ಅವನು ಬ್ಯಾಬಿಲೋನಿಗೆ ಸೆರೆ ಒಯ್ಯಲ್ಪಟ್ಟವರಲ್ಲಿ ಒಬ್ಬನು. ಅಲ್ಲಿನ 70 ವರ್ಷಗಳಿಗೂ ಹೆಚ್ಚಿನ ಕಾಲಾವಧಿಯಲ್ಲಿ ಅವನ ವಂಶವು ವೃದ್ಧಿಯಾಯಿತು. ಈಗ ಅವರು 2322 ಮಂದಿ ಇದ್ದು, ಪ್ರತಿಯೊಬ್ಬನು ನಾನು ಅಜ್ಗಾದನ ವಂಶದವನು ಎಂದು ಹೇಳಬಲ್ಲವನಾಗಿದ್ದರು. ಯಾರಾದರೂ ಅವರನ್ನು, ನೀನು ಹೇಗೆ ಇಸ್ರಾಯೇಲ್ನು ಎಂದು ಹೇಳಿದರೆ, ಅಜ್ಗಾದನು ನನ್ನ ವಂಶದ ಹಿರೀ ತಲೆಮಾರಿನವನು, ನಾನು ಯಾರೆಂದು ನನಗೆ ಗೊತ್ತಿದೆ ಎಂದು ಹೇಳಬಲ್ಲವನಾಗಿದ್ದನು. ಕರ್ತನಲ್ಲಿ ಪ್ರಿಯರೇ, ಈ ದಿನಗಳಲ್ಲಿ ಅನೇಕರು ನಾನು ದೇವರ ಮಗುವಾಗಿರಬಹುದು ಎಂದು ಹೇಳುತ್ತಾರೆ. ಆದರೆ ಸ್ನೇಹಿತನೇ, ನೀನು ದೇವರ ಮಗುವಾಗಿದ್ದರೆ ನಿನಗೆ ಅದು ಗೊತ್ತಿರುತ್ತದೆ. ಯೋಹಾನ ಬರೆದ 1ನೇ ಪತ್ರಿಕೆ 5ನೇ ಅಧ್ಯಾಯ 12ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ, ಯಾವನು ದೇವರ ಮಗನನ್ನು ಅಂಗೀಕರಿಸಿದಾನೋ ಅವನಿಗೆ ಆ ಜೀವವುಂಟು, ಯಾವನು ದೇವರ ಮಗನನ್ನು ಅಂಗೀಕರಿಸಲಿಲ್ಲವೋ ಅವನಿಗೆ ಆ ಜೀವವಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನೀನು ಯೇಸು ಕ್ರಿಸ್ತನನ್ನು ನಿನ್ನ ರಕ್ಷಕನನ್ನಾಗಿ ಅಂಗೀಕರಿಸಿರುವುದಾದರೆ ನೀನು ಆತನನ್ನು ಹೊಂದಿದ್ದಿ, ನಿನ್ನಲ್ಲಿ ಆ ಜೀವವಿದೆ. ಆತನು ಈ ರೀತಿಯಾಗಿ ಹೇಳಿದ್ದನು, ನೀನು ನಂಬದಿದ್ದರೆ ಆತನನ್ನು ಸುಳ್ಳುಗಾರನನ್ನಾಗಿ ಮಾಡುತ್ತಿ. ನೀನು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿರುವುದಾದರೆ ದೇವರ ವಾಕ್ಯದ ಪ್ರಕಾರ ನಿನ್ನಲ್ಲಿ ಜೀವವಿದೆ ಮತ್ತು ದೇವರು ಅದನ್ನು ಬರೆದಿಟ್ಟಿದ್ದಾನೆ. ಅಜ್ಗಾದನ ಮಗನು, ನಾನು ಯಾರೆಂದು ನನಗೆ ತಿಳಿದಿದೆ, ನೋಡು ನನ್ನ ಹೆಸರು ಬರೆಯಲ್ಪಟ್ಟಿದೆ ಎಂದು ಹೇಳಬಹುದು. ಕರ್ತನಲ್ಲಿ ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ನೆಹೆಮೀಯನ ಪುಸ್ತಕ 7ನೇ ಅಧ್ಯಾಯ 61ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ತೆಲ್ಮೇಲಹ, ತೆಲ್ಹಾರ್ಷ್, ಕೆರುಬಾದೋನ್, ಇಮ್ಮೇರ್ ಎಂಬ ಊರುಗಳಿಂದ ಬಂದವರಾಗಿ ತಮ್ಮ ಗೋತ್ರ ವಂಶಾವಳಿಗಳನ್ನು ತೋರಿಸಿ ತಾವು ಇಸ್ರಾಯೇಲ್ಯರೆಂಬುದನ್ನು ಸ್ಥಾಪಿಸಲಾರದವರಾದ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ತಾವು ಇಸ್ರಾಯೇಲ್ಯರೆಂಬುದನ್ನು ಸ್ಥಾಪಿಸಲಾರದವರು ಕೂಡ ಅಲ್ಲಿದ್ದರು. ಅವರು ಹೇಳಿದರು, ನಾವು ಇಸ್ರಾಯೇಲ್ಯರಾಗಿರಬಹುದು, ನಾವು ಪ್ರಯತ್ನಿಸುತ್ತೇವೆ ಎಂಬುದಾಗಿ. ಆದರೆ ಇದಾವುದೂ ಅವರನ್ನು ಇಸ್ರಾಯೇಲ್ಯರನ್ನಾಗಿ ಮಾಡಲಿಲ್ಲ. ಅದರಿಂದ ಅವರಿಗೆ ಯಾವ ಸಹಾಯವೂ ಆಗಲಿಲ್ಲ. ಪ್ರಿಯರೇ, ನಾವು ಯಾರು ಎಂಬುದನ್ನು ಅವರು ತಿಳಿದುಕೊಂಡಿರಬೇಕಿತ್ತು. ತಮ್ಮ ವಂಶಾವಳಿಯನ್ನು ತೋರಿಸಲಾರದವರು ಇಸ್ರಾಯೇಲ್ಯರ ಲೆಕ್ಕದಿಂದ ಹೊರಗಿಡಲ್ಪಟ್ಟರು. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ನೆಹೆಮೀಯನ ಪುಸ್ತಕ 7ನೇ ಅಧ್ಯಾಯ 64ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಇವರು ತಮ್ಮ ವಂಶಾವಳಿ ಪತ್ರಗಳನ್ನು ಹುಡುಕಿದರೂ ಅವು ಸಿಕ್ಕದ ಕಾರಣ ಅಶುದ್ಧರೆಂದು ಯಾಜಕೋದ್ಯೋಗದಿಂದ ತಳ್ಳಲ್ಪಟ್ಟರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ತಮ್ಮ ವಂಶಾವಳಿಗಳನ್ನು ಅವರು ತೋರಿಸಲಾರದೆ ಹೋದರು. ಪ್ರಿಯ ಸ್ನೇಹಿತನೇ, ನೀನು ರಕ್ಷಿಸಲ್ಪಡಬೇಕಾದದ್ದು ಮಾತ್ರವಲ್ಲದೆ ನೀನು ಅದನ್ನು ತಿಳಿದುಕೊಂಡು ಇರಬೇಕು. ಬನ್ನಿರಿ, ಮುಂದಕ್ಕೆ ನಮ್ಮ ಧ್ಯಾನದಲ್ಲಿ ನೆಹೆಮೀಯನ ಪುಸ್ತಕ 7ನೇ ಅಧ್ಯಾಯ
65ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ, ಊರೀಮ್ ತಮ್ಮೀಮುಗಳ ಮೂಲಕ ದೈವ ನಿರ್ಣಯವನ್ನು ತಿಳಿಸಬಲ್ಲವನಾದ ಯಾಜಕನು ಬರುವ ತನಕ ಇವರು ಮಹಾಪರಿಶುದ್ಧ ಪದಾರ್ಥಗಳಲ್ಲಿ ಭೋಜನ ಮಾಡಬಾರದೆಂಬುದಾಗಿ ದೇಶಾಧಿಪತಿಯು ತೀರ್ಪು ಮಾಡಿದನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯಾಜಕನ ಎದೆಗೆ ಕಟ್ಟಲ್ಪಟ್ಟ ಊರೀಮ್ ತಮ್ಮೀಮ್ಗಳ ಮೂಲಕ ಆ ದಿನಗಳಲ್ಲಿ ಯಾಜಕತನವು ತಿಳಿಸಲ್ಪಡುತ್ತಿತ್ತು. ಮಹಾಯಾಜಕನು ದೇವರ ಚಿತ್ತವೇನೆಂಬುದನ್ನು ಕೂಡ ಈ ಮೂಲಕವಾಗಿ ತಿಳಿದುಕೊಳ್ಳುತ್ತಿದ್ದನು. ಆ ದಿನಗಳಲ್ಲಿ ದೇವರು ಮಾಡಿದ ಏರ್ಪಾಡು ಇದಾಗಿತ್ತು. ಆದರೆ ಈ ದಿನಗಳಲ್ಲಿ ದೇವರ ವಾಕ್ಯದ ಮೂಲಕ ಆತನ ಚಿತ್ತವನ್ನು ತಿಳಿದುಕೊಳ್ಳುತ್ತೇವೆ ಮತ್ತು ಆ ವಾಕ್ಯವು ನಮಗೆ ನಿತ್ಯ ಜೀವ ಹೇಗೆ ಹೊಂದಬಹುದೆಂಬುದನ್ನು ಕೂಡ ತಿಳಿಸುತ್ತದೆ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕಾರ್ಯಕ್ರಮದ ಅಂತ್ಯಭಾಗಕ್ಕೆ ನಾವು ಬಂದಿರುವಾಗ ಕೊನೆಯದಾಗಿ ನೆಹೆಮೀಯನ ಪುಸ್ತಕ 7ನೇ ಅಧ್ಯಾಯ 73ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಯಾಜಕರು, ಲೇವಿಯರು, ದ್ವಾರಪಾಲಕರು, ಗಾಯಕರು, ಸಾಧಾರಣ ಜನರಿಗೆ ಸೇರಿದವರು, ದೇವಸ್ಥಾನದಾಸರು, ಅಂತೂ ಇಸ್ರಾಯೇಲ್ಯರೆಲ್ಲರೂ ತಮ್ಮ ತಮ್ಮ ಪಟ್ಟಣಗಳಲ್ಲಿ ವಾಸಿಸುತ್ತಿದ್ದರು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಸ್ರಾಯೇಲ್ಯರು ಈಗ ತಮ್ಮ ಸ್ವದೇಶದಲ್ಲಿ ನೆಲೆಯಾಗಿದ್ದಾರೆ. ನೆಹೆಮೀಯನ ಮುಂದಾಳುತನದಲ್ಲಿ ಒಂದು ಮಹಾಕಾರ್ಯ ನೆರವೇರಿತು. ಆದರೆ ಅವನ ಕೆಲಸ ಇನ್ನೂ ಮುಗಿಯಲಿಲ್ಲ, ಮಾಡತಕ್ಕದ್ದು ಇನ್ನೂ ಇದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರ ವಾಕ್ಯದ ಮೂಲಕವಾಗಿ ದೇವರು ನಮ್ಮ ಸಂಗಡ ಮಾತನಾಡಿದ್ದಾನೆ. ಹೌದು, ದೇವರು ನಮಗೆ ಕೈವರಿಸಿಕೊಟ್ಟಂಥ ಕಾರ್ಯದಲ್ಲಿ ನಾವು ಮುಂದೆ ಮುಂದೆ ಸಾಗುವಾಗ ಆತನ ಚಿತ್ತವೇನೆಂಬುದನ್ನು ತಿಳಿದುಕೊಳ್ಳುವುದು ಬಹು ಅಗತ್ಯವಾಗಿದೆ. ಯಾಕಂದರೆ ಎಲ್ಲ ಸಮಯಗಳಲ್ಲೂ ಎಲ್ಲ ವಿಚಾರಗಳಲ್ಲೂ ಆತನ ಚಿತ್ತವೇ ನೆರವೇರಲ್ಪಡುತ್ತದೆ. ಆದ್ದರಿಂದ ಪ್ರಿಯರೇ, ಅನುದಿನವೂ ಆತನ ಸಮ್ಮುಖದಲ್ಲಿ ನಾವು ಕೂತು ಆತನಿಗೆ ವಿಧೇಯರಾಗಿ ಆತನ ಕಾರ್ಯವನ್ನೇ ನಮ್ಮ ಜೀವಿತದಲ್ಲಿ ನೆರವೇರಿಸುವುದಕ್ಕಾಗಿ ಬೇಡಿಕೊಳ್ಳುವುದು ಅತಿ ಅಗತ್ಯವಾಗಿದೆ. ದೇವರ ಚಿತ್ತವನ್ನು ನೆರವೇರಿಸುವನು ಯಾವಾಗಲೂ ಇರುತ್ತಾನೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಈ ರೀತಿಯಾಗಿ ಜೀವಿಸುವುದಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಯೆರೂಸಲೇಮಿನ ಗೋಡೆಗಳು ಕಟ್ಟಲ್ಪಟ್ಟ ನಂತರ ಕಾವಲುಗಾರರನ್ನು ನೇಮಿಸುವುದು ಅಗತ್ಯವಾಗಿತ್ತು. ಯಾಕೆಂದರೆ ಅವರಿಗೆ ಎಲ್ಲ ಕಡೆಗಳಲ್ಲಿ ಶತ್ರುಗಳಿದ್ದರು. ಕರ್ತನ ಸಂತೋಷವೇ ನಮ್ಮ ಬಲ ಎಂಬುದಾಗಿ ದೇವರನ್ನು ಸ್ತುತಿಸಲು ಗಾಯನ ಮಂಡಳಿಯವರು ನೇಮಕಗೊಂಡರು. ಬಲು ನಂಬಿಗಸ್ತನಾದ ಹನನ್ಯನಿಗೆ ಯೆರೂಸಲೇಮಿನ ಮೇಲ್ವಿಚಾರಣೆಯು ಒಪ್ಪಿಸಲ್ಪಟ್ಟಿತು. ಮಹಾಯಾಜಕನು ಊರೀಮ್ ತುಮ್ಮೀಮಗಳ ಮೂಲಕ ದೇವರ ಚಿತ್ತವನ್ನು ತಿಳಿದುಕೊಳ್ಳುತ್ತಿದ್ದನು. ದೇವರ ಚಿತ್ತ ಎಲ್ಲ ಮನುಷ್ಯರು ರಕ್ಷಣೆ ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು. ಆದ್ದರಿಂದ ನಾವೆಲ್ಲರೂ ರಕ್ಷಣೆ ಜೀವಿತದಲ್ಲಿ ದಿನಾಲು ಜೀವಿಸೋಣ. ಪ್ರಿಯರೇ, ದೇವರ ವಾಕ್ಯವು ಎಷ್ಟೊಂದು ಅರ್ಥಗರ್ಭಿತವಾಗಿತ್ತಲ್ಲವೇ? ಇತರರು ಕೂಡ ದೇವರ ಚಿತ್ತವನ್ನು ತಿಳಿದುಕೊಳ್ಳಲು ಸಹಾಯವಾಗುವಂತೆ ಈ ಕಾರ್ಯಕ್ರಮದ ಅಭಿವೃದ್ಧಿಗಾಗಿ ಪ್ರಾರ್ಥಿಸಿರಿ. ಹಿಂದೆ ಕರೆ ಮಾಡಿರಿ. ಮತ್ತೆ ಭೇಟಿಯಾಗೋಣವಾ? ವಂದನೆಗಳು.